ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಸನ್ಮಾನ್ಯ ಶ್ರೀ ಕೆ ಹರೀಶ್ ಗೌಡ ಅವರ ಜನ್ಮದಿನವನ್ನು ಮೈಸೂರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ನ ಸಮಿತಿ ಮೈಸೂರು ಅಧ್ಯಕ್ಷರಾದ ರವಿ ಮಂಚೇಗೌಡ ಕೊಪ್ಪಲ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ವಾರ್ಡ್ ನಂಬರ್ 20ರ ಕಾರ್ಯಕರ್ತರು, ವಿವಿಧ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ರವಿ ಮಂಚೇಗೌಡರು, ಕೊಪ್ಪಲು ಅಧ್ಯಕ್ಷ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಜನಪರ ನಾಯಕರಾದ ಹರೀಶ್ ಗೌಡ ಅವರ ಮಾರ್ಗದರ್ಶನದಲ್ಲಿ ಚಾಮರಾಜ ಕ್ಷೇತ್ರ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಅವರಿಗೆ ಆಯುಷ್ ಆರೋಗ್ಯ ದೊರಕಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಶಾಸಕರ ಜನ್ಮದಿನದ ಸಂಭ್ರಮವನ್ನು ಆಚರಿಸಿದರು. ವರದಿ ಕಾಂತರಾಜು ಕೆ, ಪ್ರಜಾಪವ ಟಿವಿ, ಮೈಸೂರು. ನಮಸ್ಕಾರ. ಈ ದಿನ ನಮ್ಮ ಜನಪ್ರಿಯ ಶಾಸಕರು ಜನಸಾಮಾನ್ಯರ ನೋವಿಗೆ ಅವರ ಯೋಗಕ್ಷೇಮವನ್ನ ನಿರಂತರವಾಗಿ ನೋಡಿಕೊಳ್ಳುತ್ತಿರುವ ನಮ್ಮ ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡರ 54ನೇ ಹುಟ್ಟುಹಬ್ಬ. ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಎಲ್ಲ ಬಡಾವಣೆಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ಅವರ ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಚಾಮರಾಜ ಕ್ಷೇತ್ರದ ಸಮಸ್ತ ನಾಗರಿಕರು, ಜನಸಾಮಾನ್ಯರು, ನಮ್ಮ ಮಹಾಜನತೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಿದ್ದಾರೆ. ಈ ದಿನ ನಮ್ಮ ವಾರ್ಡ್ ನಂಬರ್ 20 ವಿಜಯನಗರ ವಾರ್ಡ್ ನಂಬರ್ 20ರ ನಮ್ಮ ಗೋಪಾಲ ಸ್ವಾಮಿ ಅವರು, ನಮ್ಮ ಪ್ರಶಾಂತ್ ಅವರು, ನಮ್ಮ ಇಲ್ಲಿಯ ನಮ್ಮ ನಾಗರಾಜಣ್ಣನವರು ಸಂಶೋಧನಾ ವಿಭಾಗದ ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ಮಹಿಳಾ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಯಮ್ಮನವರು, ಹಾಗೆ ನಮ್ಮ ಎಲ್ಲ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ರಾಮಚಂದ್ರರೆಲ್ಲ ಬಂದಿದ್ದಾರೆ. ಅವರಿಗೆ ಈ ದಿನ ನಮ್ಮ ವಿಜಯನಗರ 1ನೇ ಹಂತದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ, ಪೂಜಾ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ 2028ಕ್ಕೂ ಕೂಡ ಅವರು ಬಹುಮತದಿಂದ ಗೆಲ್ಲಬೇಕು, ಈ ರಾಜ್ಯದ ಮಂತ್ರಿಗಳಾಗಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಅವರು ನಿರಂತರವಾಗಿ ಜನಸಾಮಾನ್ಯರ ಮತ್ತು ಯುವಕರ, ವಿದ್ಯಾರ್ಥಿಗಳ ಅವರು ಉಚಿತ ಲ್ಯಾಪ್ಟಾಪ್ ಇರ್ಬೋದು, ಓಂ ಶಕ್ತಿ ಪ್ರವಾಸ ಇರ್ಬೋದು, ಧರ್ಮಸ್ಥಳದ ಒಂದು ಉದ್ಯೋಗ ಮೇಳ, ಧರ್ಮಸ್ಥಳದ ಯಾತ್ರೆ ಎಲ್ಲವನ್ನ ನಿರಂತರವಾಗಿ ನಾವೆಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನ ನಿರಂತರವಾಗಿ ಸಂಘಟನೆಯಲ್ಲಿ ತೊಡಗಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನಿಮ್ಮ ವಾಹಿನಿ ಮುಖಾಂತರ ಈ ದಿನ ಕೇಳ್ಕೊತಿದ್ದೀನಿ. ಇವತ್ತೇನೇನು ಕಾರ್ಯಕ್ರಮಗಳು? ಈ ದಿನ ಅವರು ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಈಗ ಬೆಳಿಗ್ಗೆ ನಂಜುಂಡಗುಡಿಗೆ ಹೋಗಿ ನಂಜುಂಡೇಶ್ವರನ ದರ್ಶನವನ್ನ ಪಡೆದು, ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದು, ಹಾಗೆ ಕಾಲಭೈರವೇಶ್ವರನ ದರ್ಶನವನ್ನು ಪಡೆದು ಬಂದಂತಮ್ಮ ಕಾಳಮ್ಮ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸಿ ನಮ್ಮ ವಾರ್ಡ್ ನಂಬರ್ ಮಂಜುನಾಥಪುರದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಪುಸ್ತಕಗಳು ಮತ್ತೆ ಒಂದು ಬಟ್ಟೆಗಳನ್ನು ಕೊಡುವಂಥದ್ದು, ಪಡವಾರಳ್ಳಿಯ ಶಾಲೆ ಎಲ್ಲ ನಿರಂತರವಾಗಿ ಸರ್ಕಾರಿ ಶಾಲೆಗಳ ಮಕ್ಕಳು ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅವರು ಬಟ್ಟೆ ಮತ್ತೆ ಪುಸ್ತಕಗಳನ್ನು ಕೊಡುವಂಥದ್ದು, ವಿದ್ಯಾರ್ಥಿಗಳ ಜೊತೆ ಒಡನಾಟಗಳನ್ನು ಇಡುವಂಥದ್ದು, ಹಾಗೆ ವಿವಿಧ ಬಡಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರು, ಅಲ್ಲಿಯ ಮಹಾಜನತೆ ಅವರ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಇದು ಇವತ್ತಿನ ಸಂಜೆ ತನಕ ಮತ್ತೆ ನಾಳೆ ಬೆಳಗ್ಗೆನೂ ಕೂಡ ಈ ಕಾರ್ಯಕ್ರಮಗಳು ನಡೆಯುತ್ತೆ. ನಿರಂತರವಾಗಿ ಒಂದು 3-4 ದಿವಸ ನಮ್ಮ ಕಾರ್ಯಕರ್ತರು ಈ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರ ಹುಟ್ಟುಹಬ್ಬಕ್ಕೆ ಬಹಳ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಒಂದು ಶುಭಾಶಯಗಳನ್ನ ಕೋರ್ತಿದ್ದೇವೆ. ಚಾಮರಾಜ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು, ಬಡವರ, ದೀನದಲಿತರ ಸಾಮಾಜಿಕ ಕಾರ್ಯಕರ್ತರಾಗಿ ಉತ್ತಮ ಕಾರ್ಯಗಳನ್ನ ಈ ವಾರ್ಡ್ ನಲ್ಲಿ ಮಾಡ್ತಕ್ಕಂತ ನಮ್ಮ ಹರೀಶ್ ಗೌಡ್ರವರಿಗೆ ಕ್ಷೇತ್ರದಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಅಂತಹ ಒಬ್ಬ ಧೀಮಂತ ನಾಯಕರ ಒಂದು ಹುಟ್ಟು ಹಬ್ಬಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿ ಭಗವಂತನ ಸನ್ನಿಧಿನಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಅವ್ರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಮತ್ತು ಶ್ರೇಯಸ್ಸನ್ನು ಕೊಡ್ಲಿ, ಉನ್ನತ ಸ್ಥಾನಮಾನ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಕ್ಲಿ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಸೇರಿ ಅವರಿಗೆ ಯೋಗ ನರಸಿಂಹ ಸ್ವಾಮಿ ಸನ್ನಿಧಿನಲ್ಲಿ ಅವರಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಅವ್ರಿಗೆ ಶ್ರೇಯಸ್ ಸಿಕ್ಲಿ ಅಂತ ಹೇಳಿ ನಾವಾದ್ರೂ ಭಾವಿಸ್ತಾ ಇದ್ದೇವೆ. ಅವರು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೆಲಸಗಳನ್ನ ಮಾಡಿ ಬಡವರ, ದೀನದಲಿತರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ 28ರಲ್ಲೂ ಸಹ ಅವರ ಗೆಲ್ಲುಗೆ ನಾವು ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದೇ ರೀತಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ನಾವು ಮಾಡ್ತೇವೆ. ಖಂಡಿತವಾಗೂ ಮುಂದಿನ ಚುನಾವಣೆಯಲ್ಲಿ ನಮ್ಮ ಗೋಪಾಲ ಸ್ವಾಮಿ ಅವರು ಇರ್ಬೋದು, ನಮ್ಮ ರವಿ ಅವರು ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಕುಸುಮ ಎಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿದ್ದಾರೆ ಇಲ್ಲಿ. ಅವರೆಲ್ಲರ ಪರವಾಗಿ ನಾವು ದುಡಿದು ಅವರನ್ನ 2028ರ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ಅವರ ಶ್ರೇಯಸ್ಸನ್ನ ನಾವು ಕೋರ್ಲಿಕ್ಕೆ ಇಲ್ಲೆಲ್ಲ ಸೇರಿದ್ದೇವೆ. ಅವ್ರಿಗೆ ಶುಭಾಶಯಗಳು. ಐ ವಿಶ್ ಯು ಆಲ್ ಸಕ್ಸಸ್. ಐ ವಿಶ್ ಯು ಹ್ಯಾಪಿ ಬರ್ತ್ಡೇ ಹರೀಶ್ ಗೌಡ ಸರ್. ಶಾಸಕರಾದಂತ ಕೆ ಹರೀಶ್ ಗೌಡ್ರ
54ನೇ ಹುಟ್ಟುಹಬ್ಬನ ಇವತ್ತೇನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಾವು ಕ್ಷೇತ್ರದ ಜನತೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆದಿದೇವತೆ ಹಾಗೂ ನಂಜುಂಡೇಶ್ವರ ಬೆಟ್ಟದ ಮಾದಪ್ಪ, ಬಿಳಿಗಿರಿ ರಂಗಸ್ವಾಮಿ, ಅವರ ನಂಬಿಕೆಯ ಕೊಲ್ಲೂರು ಮೂಕಾಂಬಿಕೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿ, ಇವರೆಲ್ಲರ ಒಂದು ದಯೆಯಿಂದ ಅವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದು ಇವತ್ತು ಏನು ಒಂದು ಶಾಸಕರಾಗಿ ಇವತ್ತೇನು ಒಂದು ಸಾಧನೆ ಅಭಿವೃದ್ಧಿ ಹರಿಕಾರರಾಗಿ ಮಾಡ್ತಾ ಇದ್ದಾರೆ. ಅವರ ಈ ಅಭಿವೃದ್ಧಿಯ ಕಾರ್ಯಗಳು ಇದೇ ರೀತಿ ಮುಂದುವರ್ಸಕ್ಕೆ ಈ ಎಲ್ಲಾ ದೇವತೆ ಮತ್ತು ದೇವರುಗಳ ಸಹಾಯದಿಂದ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ, ಅವರಿಗೆ ಈ ತರ ಆಶೀರ್ವಾದ ಇನ್ನಷ್ಟು ಹೆಚ್ಚಿಗೆ ಕೊಡ್ಲಿ. ಹಾಗೆ ಇವತ್ತು ಏನು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವು ಅವರಿಗೆ ಅರ್ಚನೆ ಮಾಡಿ ಅವ್ರಿಗೆ ಏನು ಶುಭ ಹಾರೈಸ್ತಾ ಇದ್ದೇವೆ. ಅವರಿಗೆ ಇದೇ ತರ ಈ ಕ್ಷೇತ್ರದ ಜನತೆಯ ಕೆಲಸಗಳನ್ನ ಮತ್ತೆ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜನಪ್ರಿಯ ಶಾಸಕರಾದಂತಹ ಹರೀಶ್ ಅಣ್ಣನವರ ಹುಟ್ಟುಹಬ್ಬವನ್ನ ಇಡೀ ಚಾಮರಾಜ ಕ್ಷೇತ್ರದ ಜನತೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ವಾರ್ಡ್ ನಂಬರ್ 20 ವಿಜಯನಗರದಲ್ಲಿ ನಮ್ಮ ಇಂದಿರಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಮಹಿಳಾ ಅಧ್ಯಕ್ಷರು ಮತ್ತೆ ನಮ್ಮ 20ನೇ ವಾರ್ಡ್ನ ಅಧ್ಯಕ್ಷರು ಎಲ್ಲಾ ಕಾರ್ಯಕಾರಿ ಸಮಿತಿ ಎಲ್ಲಾ ಸೇರಿ ಇವತ್ತು ಯೋಗ ನರಸಿಂಹಸ್ವಾಮಿ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರವರ ಇವತ್ತು ಅವರ ಹುಟ್ಟುಹಬ್ಬ ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಾ ಜನರು, ಅದು ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಮೂರ್ತಿ ಸಾಹೇಬರು ಹಾಗೂ ಎಲ್ಲ ಪ್ರಮುಖ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರು, ಆಮೇಲೆ ಭೋವಿ ಜನಾಂಗದ ನಮ್ಮ ರಾಮಪ್ಪ ಅವರು ಅಧ್ಯಕ್ಷರು, ಅವರ ಸಮ್ಮುಖದಲ್ಲಿ ಇವತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ಪರವಾಗಿ ಅವರ ಶುಭಾಶಯವನ್ನ, ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಜನಪ್ರಿಯ ಶಾಸಕರಾದಂತ ಹರೀಶ್ ಗೌಡರವರ ಹುಟ್ಟುಹಬ್ಬವನ್ನ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷರಾದ ರವಿ ಮಂಚೇಗೌಡನ ಕೊಪ್ಪಲು ಮತ್ತು ಇಂದಿರಾ ಗಾಂಧಿ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ಕಾಂಗ್ರೆಸ್ಸಿನ ನಾಯಕರುಗಳು ಇವತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರೋದಕ್ಕೆ ಇಲ್ಲಿ ನಾವು ಪೂಜೆ ಮಾಡಿ ಬಂದಿದ್ದೇವೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಶಕ್ತಿಯನ್ನ ನೀಡಿ ಏನು ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿನ್ನೂ ಹೆಚ್ಚು ಶಕ್ತಿಯನ್ನ ತಾಯಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಹರೀಶ್ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ಯುವಕ ಸದಾ ಜನರೊಂದಿಗೆ ಇರ್ತಕ್ಕಂಥ ಸನ್ಮಾನ್ಯ ಹರೀಶ್ ಗೌಡ್ರವರಿಗೆ ಈ ದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವುದರ ಮೂಲಕ ಈ ಸನ್ನಿಧಿಯಲ್ಲಿ ಚಾಮುಂಡೇಶ್ವರಿಯ ಒಂದು ಕ್ಷೇತ್ರದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥ ಈ ಯೋಗ ನರಸಿಂಹಸ್ವಾಮಿ ಅವರ ಆಶೀರ್ವಾದ ಅವರ ಮೇಲೆ ಇರಲಿ, ಅವರಿಗೆ ಆರೋಗ್ಯ ಕೊಡಲಿ, ಸದಾ ಜನಗಳ ಜೊತೆಗಿರ್ತಕ್ಕಂಥ ಒಂದು ಸೌಭಾಗ್ಯ ಅವರಿಗೆ ನೀಡಿದೆ. ಮುಂದೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸರ್ಕಾರದ ಎಲ್ಲ ಉನ್ನತ ಹುದ್ದೆಗಳು ಕೂಡ ಅವರು ದೊರಲಿ ಅಂತ ಹೇಳಿ ನಮ್ಮ ತಾಯಿ ಚಾಮುಂಡೇಶ್ವರಿ ಹಾಗೂ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರ ಪರವಾಗಿ ಈ ದೇವರಾಜ ಅರಸು ಬ್ಲಾಕ್ನ ರವಿರವರು, ಇಂದಿರಾ ಗಾಂಧಿ ಬ್ಲಾಕ್ನ ರವಿರವರು ಮತ್ತು ಅವರ ಸಹಪಾಠಿಗಳು ಮತ್ತೆ ಮುಖಂಡರಾಗಿರ್ತಕ್ಕಂಥ ಗೋಪಾಲ್ ಸ್ವಾಮಿಯವರು, ಸ್ವಾಮೀಜಿಯವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಹರೀಶ್ ಗೌಡ್ರಿಗೆ ಹುಟ್ಟುಹಬ್ಬವನ್ನ ಶುಭಾಶಯವನ್ನ ಕೋರ್ತಾ